ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಮಸ್ತ ಪೂಜ್ಯರಲ್ಲಿ ಶರಣೆಂದು, ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಆಗಮಿಸಿರುವಂಥ ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ಇವತ್ತು ವಿದ್ಯಾರ್ಥಿಗಳೊಂದಿಗೆ ನಡೆದಿರುವಂತಹ ಬೆಳಗಿನ ಸಂವಾದ, ಮಧ್ಯಾಹ್ನ 4 ಗಂಟೆಯಿಂದ ನಡೆದಿರುವಂಥ ಬಸವ ರಥಯಾತ್ರೆ ಮತ್ತು ಈಗ ನಡೆದಿರುವಂಥ ಈ ಸಭಾ ಕಾರ್ಯಕ್ರಮ ಎಲ್ಲವೂ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆದಿರುವುದನ್ನು ನೋಡಿ ನನಗೆ ಅತ್ಯಂತ ಸಂತೋಷವಾಗಿದೆ. ಈ ಸಂತೋಷಕ್ಕೆ ತಾವೆಲ್ಲರೂ ಕಾರಣರು ಅನ್ನೋದನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಬಸವಾದಿ ಶಿವಶರಣರ ತತ್ವಗಳನ್ನು, ಆದರ್ಶಗಳನ್ನು ನಾಡಿನುದ್ದಗಲಕ್ಕೂ ಪಸರಿಸುವ ಈ ಮಹಾಕೈಂಕರ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಜನ ಅಭೂತಪೂರ್ವವಾಗಿ ಕೈಜೋಡಿಸಿರುವುದು ಬಹುಶಃ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ವಿಷಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ದೂರದ ಅಥಣಿಯನ್ನು ಮೊದಲು ಮಾಡಿಕೊಂಡು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಂದ, ಎಲ್ಲ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳಿಂದ ಜನ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಬಸವ ಸಂಸ್ಕೃತಿಯನ್ನು ಇವತ್ತು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ. ಬಸವ ಸಂಸ್ಕೃತಿಯಿಂದ ಮಾತ್ರ ನಮಗೆ ಸಮಾಧಾನ, ನೆಮ್ಮದಿ ಅನ್ನೋದನ್ನು ಯಾವ ಕಾಲಕ್ಕೂ ಮರೆಯಬಾರದು. ಬಸವಣ್ಣನವರು ಒಂದು ವಿಶಿಷ್ಟವಾಗಿರುವಂಥ ಈ ಸಂಸ್ಕೃತಿಯನ್ನು ಯಾವ ಕಾಲದಲ್ಲಿ ಕೊಟ್ಟರು ಅಂದರೆ, ಪ್ರಜೆಗಳಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲದ ಪ್ರಭುತ್ವದ ಕಾಲದಲ್ಲಿ ಇಂಥ ಒಂದು ಸಂಸ್ಕೃತಿಯನ್ನು ಅವರು ನಮಗೆ ಕೊಟ್ಟರು. ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಹಾಗಾಗಿ ಬಸವಾದಿ ಶಿವಶರಣರು ಕೊಟ್ಟಿರುವಂಥ ಈ ಸಂಸ್ಕೃತಿಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅಂಥ ಒಂದು ವಿಚಾರಗಳನ್ನು, ಅಂದರೆ ಬಸವಾದಿ ಶರಣರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದರು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮೊಟ್ಟಮೊದಲು ಪ್ರತಿಪಾದನೆ ಮಾಡಿದರು. ಆ ಮೌಲ್ಯಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಿದರು. ಅದಕ್ಕಾಗಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಕೂಡ ಅವರು ಅನುಭವಿಸಬೇಕಾಯಿತು. ಆದರೆ ಅವರು ಆ ದಿನಮಾನದ ಒಬ್ಬ ಸಮಗ್ರ ನಾಯಕರಾಗಿ ರೂಪುಗೊಂಡಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಬಸವಣ್ಣನವರಿಗೆ ಇಂಥ ಒಂದು ನಾಯಕತ್ವದ ಗುಣ ಅದು ಸಹಜವಾಗಿ ಬಂದಿತ್ತು. ಎಲ್ಲ ಕಾಯಕ ಜೀವಿಗಳನ್ನು ಒಟ್ಟುಗೂಡಿಸಿ ಅವರನ್ನೇ ಹಿರಿಯರನ್ನಾಗಿ ಪರಿಗಣಿಸಿ ಅವರ ಮಾರ್ಗದರ್ಶನದಲ್ಲಿ ನಾನು ನಡೆಯುವಂಥ ವ್ಯಕ್ತಿ ಅನ್ನುವಂಥ ಒಂದು ವಿನಯವಂತಿಕೆಯನ್ನು ಬಸವಣ್ಣನವರು ತೋರಿಸಿದ ಪರಿಣಾಮವಾಗಿ ಅವರು ಕಾಯಕ ಜೀವಿಗಳ ನಾಯಕರಾಗಿ ರೂಪುಗೊಂಡರು ಅನ್ನೋದನ್ನು ಮರಿಬಾರ್ದು. ನಾನು ಮೇಲು ಅಂಥೇಳಿ ಯಾರು ಹೋಗ್ತಾರೋ ಅವ್ರು ಯಾವ ಕಾಲಕ್ಕೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರುದ್ರ ಪದವಿ ಎನ್ನುವಲ್ಲೇ, ಬ್ರಹ್ಮ ಪದವಿ ಎನ್ನುವಲ್ಲೇ, ಮತ್ತಾವ ಪದವಿಯನ್ನು ಅಲ್ಲೇನಯ್ಯ, ನಿಮ್ಮ ಶರಣರ ಪಾದವನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ ಅಂತ. ಶರಣರ ಪಾದ ಸೇವೆಯನ್ನು ಮಾಡುವಂಥ ಒಂದು ಮಹಾಪದವಿ ನನಗೆ ಬೇಕು ಅಂತ ಬಯಸ್ತಾರೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳೋದ್ರ ಮೂಲಕ ಎಲ್ಲರನ್ನೂ ದೊಡ್ಡವರನ್ನಾಗಿಸಿ ನಾನು ಅವರ ಅತ್ಯಂತ ಸೇವಕ ಅನ್ನುವಂಥ ಒಂದು ಭಾವದಿಂದ ಅವರು ತಮ್ಮ ಬದುಕನ್ನು ಸಾಗಿಸಿದ ಪರಿಣಾಮವಾಗಿ
ಅವರ ಅನೇಕ ವಿಚಾರಗಳು ಇವತ್ತು ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿದಿವೆ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರದು. ಈ ಒಂದು ಹಿನ್ನೆಲೆಯಲ್ಲಿ ಅಂಥ ಬಸವಾದಿ ಶಿವಶರಣರ ವಿಚಾರಗಳು, ಅದು ಸಮಾನತೆ ಆಗಿರ್ಬೋದು, ಕಾಯಕ ಸಿದ್ಧಾಂತ ಆಗಿರ್ಬೋದು, ದಾಸೋಹ ಸಿದ್ಧಾಂತ ಆಗಿರ್ಬೋದು, ಸ್ತ್ರೀ ಸಮಾನತೆ ಆಗಿರ್ಬೋದು, ಇಂಥ ಎಲ್ಲ ಮೌಲ್ಯಗಳನ್ನು ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಅನುಷ್ಠಾನಕ್ಕೆ ತರುವಂಥ ಅಗತ್ಯತೆ ಬಹಳಷ್ಟಿದೆ ಅನ್ನೋದನ್ನು ಮರಿಬಾರದು. ಬಸವಾದಿ ಶಿವಶರಣರ ವಿಚಾರಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಬಲ್ಲಂಥ ವಿಚಾರಗಳು ಅನ್ನೋದನ್ನು ಗಮನಿಸಬೇಕು. 12ನೇ ಶತಮಾನದಲ್ಲಿ ಏನು ಬೇಕಾಗಿತ್ತೋ ಅದನ್ನು ಬಸವಾದಿ ಶಿವಶರಣರು ಕೊಟ್ಟರು. ಈಗ ಅವುಗಳ ಅವಶ್ಯಕತೆ ಇಲ್ಲ ಅನ್ನುವಂತೆಲ್ಲ, ಅಂದಿಗಿಂತಲೂ ಇಂದು ಬಸವಾದಿ ಶಿವಶರಣರ ವಿಚಾರಧಾರೆ ಅವಶ್ಯಕತೆ ಹೆಚ್ಚಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವೆಲ್ಲ ಗಮನಿಸಬೇಕು. ಯಾಕಂದರೆ ಸಮಾಜದಲ್ಲಿರುವಂಥ ಜನ ಸಮೃದ್ಧಿಯಿಂದ ಬದುಕಬೇಕಾಗಿದ್ದರೆ, ಸಂತೃಪ್ತಿಯಿಂದ ಬದುಕಬೇಕಾಗಿದ್ದರೆ, ಯಾವುದೇ ಸಂಘರ್ಷ ಇಲ್ಲದೆ ಬದುಕಬೇಕಾಗಿದ್ದರೆ ಬಸವಣ್ಣನವರ ಸಮಾನತೆ, ಕಾಯಕ, ದಾಸೋದಂಥ ಸಿದ್ಧಾಂತಗಳನ್ನು ಇವತ್ತು ಅನುಷ್ಠಾನಕ್ಕೆ ತರಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ಯಾವ ಕಾಲಕ್ಕೂ ಮರಿಬಾರ್ದು. ಇಂಥ ಎಲ್ಲ ವಿಚಾರಧಾರೆಯನ್ನು ನಾಡಿನುದ್ದಗಲಕ್ಕೂ ಪ್ರಸಾರ ಮಾಡುವಂಥ ಒಂದು ಕಾರ್ಯವನ್ನು ಈ ಬಸವ ಸಂಸ್ಕೃತಿ ಅಭಿಯಾನ ಮಾಡ್ತಾ ಇದೆ. ಬಹುಶಃ ಎಲ್ಲ ಪೂಜ್ಯರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಇಂಥದ್ದೊಂದು ಬೃಹತ್ ಸಮಾವೇಶವನ್ನು ನಡೆಸೋದ್ರ ಮೂಲಕ ಅವರು ಇವತ್ತು ಇಂಥದ್ದೊಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅನೇಕ ಜನ ಅನೇಕ ವಿಚಾರಗಳನ್ನು ಹೇಳಿದರು. ಮುಂಬರುವಂಥ ಜನಗಣತಿ ವಿಚಾರ ಆಗಿರ್ಬೋದು, ಅಥವಾ ಅಕ್ಟೋಬರ್ 5ನೇ ತಾರೀಕಿಗೆ ಈ ಒಂದು ಬೃಹತ್ ಸಮಾವೇಶವನ್ನು ಬೆಂಗಳೂರು ಮಹಾನಗರದಲ್ಲಿ ಜರುಗಿಸಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಂಗಲಗೊಳಿಸುವಂಥ ವಿಚಾರ ಆಗಿರ್ಬೋದು. ಇಂಥ ಎಲ್ಲ ವಿಚಾರಗಳನ್ನು ತಾವೆಲ್ಲ ಕೇಳಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಮಹಾನಗರಕ್ಕೆ ಅಕ್ಟೋಬರ್ 5ರಂದು ಆಗಮಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಸಮಾರೋಪ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಇವತ್ತು ವಿಶೇಷ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಬೆಂಗಳೂರಿನಲ್ಲಿ ಇರಬೇಕಾದಂಥ ಸಂದರ್ಭ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಇಲ್ಲಿರುವಂಥ ಜನರ ಜೊತೆಗೆ 4 ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂಥೇಳಿ ಅವರು ಅತ್ಯಂತ ವೇಗವಾಗಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ್ದಾರೆ. ಅವರಿಗೆ ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲ ಪೂಜ್ಯರು ಬಹಳ ಅತ್ಯುತ್ತಮವಾಗಿ ತಮ್ಮ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿಗೆ ಮಾತನಾಡುವಂಥ ಸಂದರ್ಭ ಇಲ್ಲ, ಯಾಕಂದರೆ ಇಲ್ಲಿ ಪೂಜ್ಯರಾಗಿರುವಂಥ ನಮ್ಮ ಸಾಣೇಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿದ್ದಾರೆ. ಅವರು ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥ ನಮ್ಮ ನಾಡಿನ ಏಕೈಕ ಸ್ವಾಮಿಗಳಂದರೆ ಅತಿಶಯೋಕ್ತಿ ಅಲ್ಲ. 8 ಗಂಟೆ ಮುಗಿಬೇಕು ಅಂದರೆ 8 ಗಂಟೆ ಕಾರ್ಯಕ್ರಮ ಮುಗಿಲೇಬೇಕು. ನಂತರ ಜಂಗಮದೆಡೆಗೆ ಅನ್ನುವಂಥ ಒಂದು ಶಿವಸಂಚಾರ ತಂಡದ ಒಂದು ಅಭೂತಪೂರ್ವ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳಿದೆ. ತಾವೆಲ್ಲರೂ ಪ್ರಸಾದದ ವ್ಯವಸ್ಥೆ ಇದೆ, ಪ್ರಸಾದವನ್ನು ಸ್ವೀಕಾರ ಮಾಡಿರಿ ಮತ್ತು ನಾಟಕವನ್ನು ನೋಡಿಯೇ ತಾವೆಲ್ಲರೂ ಮನೆಗೆ ತೆರಳಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಈ ಒಂದು ಎಲ್ಲ ವಿಚಾರಗಳನ್ನು ಇವತ್ತು ವೇದಿಕೆ ಮೇಲಿನ ಪೂಜ್ಯರು ಮತ್ತು ಅತಿಥಿಗಳು ಅಭ್ಯಾಗತರು ಯಾವ ವಿಚಾರಗಳನ್ನು ನಿಮಗೆಲ್ಲ ಹೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರು ಕೇವಲ ಒಂದು ವಾರದಲ್ಲಿ ಇಷ್ಟೊಂದು ಅದ್ಭುತವಾಗಿರುವಂಥ ಸಮಾರಂಭವನ್ನು ಸಂಘಟಿಸಿದ್ದಕ್ಕಾಗಿ ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಮೂಲಕ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನ ಸಂಪೂರ್ಣವಾಗಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಪೂಜ್ಯರು ಇಲ್ಲಿರುವಂಥ ಎಲ್ಲ ಸಂಘಟಕರನ್ನು, ಅದು ಜಾಗತಿಕ ಲಿಂಗಾಯತ ಮಹಾಸಭೆ ಆಗಿರ್ಬೋದು ಅಥವಾ ಬಸವಪರ ಅನೇಕ ಸಂಘಟನೆಗಳದಾವೆ, ಅಂಥ ಎಲ್ಲ ಸಂಘಟನೆಗಳ
ಯುವಕರೊಂದಿಗೆ ಕೈ ಜೋಡಿಸಿ ಅವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಬಸವರಾಜ ರೊಟ್ಟಿ ಅವರು ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಲಿಂಗಾಯತ ಸಂಘಟನೆಯ ದೇಯನ್ ಅವರು ಇರ್ಬೋದು, ಶಂಕರ್ ಗುಡಸ್ ಅವರು ಇರ್ಬೋದು, ಅನೇಕರು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಮತ್ತು ಬೈಲಹೊಂಗಲ ಇನ್ನಿತರ ಬೇರೆ ಬೇರೆ ಪ್ರದೇಶಗಳಿಂದ ಜನ ಬಂದು ಇದಕ್ಕೊಂದು ಕಳೆಯನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ನಾಟಕ ಇದೆ, ನಾಟಕ ನೋಡಬೇಕು ನೀವು. ಯಾಕಂದರೆ ದೃಶ್ಯ ಮಾಧ್ಯಮ ಏನಿದೆ ಅದು ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಅಂಥ ಒಂದು ದೃಶ್ಯ ಮಾಧ್ಯಮದ ಮೂಲಕ ಬಸವಾದಿ ಶಿವಶರಣರ ತತ್ವಗಳನ್ನು ತಿಳಿದುಕೊಳ್ಳುವಂಥ ಒಂದು ಅವಕಾಶ ಇದೆ. ಆ ಅವಕಾಶದಿಂದ ತಾವ್ಯಾರೂ ವಂಚಿತರಾಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಚಾರವನ್ನು ಇಲ್ಲಿ ಎಲ್ಲ ಪೂಜ್ಯರು ಹೇಳಿದ್ದಾರೆ. ಈ ಬೆಂಗಳೂರು ಮಹಾನಗರದಲ್ಲಿ ಅಕ್ಟೋಬರ್ 5ರಂದು ಏನೋ ಒಂದು ಸಮಾವೇಶ ಇದೆ. ಅದು ಬಹಳ ಮಹತ್ವದ ಸಮಾವೇಶ. ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಅದು. ಆ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ನಾವೆಲ್ಲ ಜನ ಅಲ್ಲಿ ಸೇರಬೇಕಾಗ್ತದೆ. ಮೊನ್ನೆ ಬೀದರ್ದಲ್ಲಿ ಇಷ್ಟೇ ಸಂಖ್ಯೆ ಜನ ಸೇರಿದರು. ನಮ್ಮ ಪೂಜ್ಯರಾಗಿರುವಂಥ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟಿದೇವರು ಅಲ್ಲಿ ಆ ಒಂದು ಸಮಾರಂಭವನ್ನು ಸಂಘಟನೆ ಮಾಡಿರುವಂಥ ಬಸವರಾಜ್ ಧನ್ನೂರ್ ಅವರಿಗೆ ಎಲ್ಲ ಜನರನ್ನು ಸೇರಿಸಿಕೊಂಡು ಆ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸೋದಕ್ಕೆ ಶ್ರಮಿಸಬೇಕು ಅಂಥೇಳಿ ಆದೇಶವನ್ನು ಮಾಡಿದರು. ಅದೇ ರೀತಿಯಲ್ಲಿ ಈ ಭಾಗದ ಎಲ್ಲ ಜನರನ್ನು ಕರೆದುಕೊಂಡು ಹೋಗಿ ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂಥೇಳಿ ನಾವು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಬಸವರಾಜ ರೊಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಆದೇಶ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಎಲ್ಲರೂ ಒಬ್ಬರು ಯಾವುದಾದ್ರೂ ಬೇಕು, ಯಾರ ಜೊತೆಗೆ ಮಾತಾಡಬೇಕು, ಏನು ಸಂಘಟನೆ ಮಾಡಬೇಕು, ಹೆಂಗೆ ಹೋಗಬೇಕು, ಎಲ್ಲಿ ನಮಗೆ ವ್ಯವಸ್ಥೆಗಳು ಆಗ್ತವೆ, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇರಬೇಕಾಗಿರುವಂಥದ್ದು ಭಾಳ ಮುಖ್ಯ. ಈ ಭಾಗದ ಜನ ನೀವು ಅವರ ದೂರವಾಣಿ ಸಂಖ್ಯೆಯನ್ನು ಪಡೆದು ನೀವು ಅಲ್ಲಿಗೆ ಹೋಗಬೇಕು ಮತ್ತು ನಿಮ್ಮ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ಅವರೆಲ್ಲ ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ಆ ದಿಸೆಯಲ್ಲಿ ಬಸವರಾಜ ರೊಟ್ಟಿ ಅವರು ಈ ಒಂದು ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸಬೇಕು ಅಂತ ಕೇಳ್ತೀನಿ. ಯಾಕಂದರೆ ಕಲ್ಯಾಣ ಕರ್ನಾಟಕದಿಂದ ಅವರು ತಯಾರಾಗಿದ್ದಾರೆ. ಕಿತ್ತೂರು ಕರ್ನಾಟಕದಿಂದ ಬಸವರಾಜ ರೊಟ್ಟಿ ಅವರು ಬಸವರಾಜ, ಇವರು ಬಸವರಾಜ. ಯಾಕಂದರೆ ಇವರು ಈ ಒಂದು ಸಂಘಟನೆಯನ್ನು ಮಾಡಿ ಈ ಭಾಗದಿಂದನೂ ಕೂಡ ಹೆಚ್ಚು ಜನರನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹಕರಿಸಬೇಕು ಅಂಥೇಳಿ ಅವರಲ್ಲಿ ಕೇಳಿಕೊಂಡು ಎಲ್ಲ ಪೂಜ್ಯರಲ್ಲಿ ಮತ್ತು ತಮ್ಮಲ್ಲಿ ಶರಣೆಂದು ನನ್ನ ಮಾತುಗಳಿಗೆ ನಾನು ಹೇಳ್ತೇನೆ. ಶರಣಾರ್ಥಿಗಳು.